ಏನಲ್ಲ ಏನಲ್ಲ ಸಿದ್ದಣ್ಣ, ಎಲ್ಲ ಅವ್ನು ಬೋರಣ್ಣ ಕಾಣಿಸ್ತಾನೆ ಇಲ್ಲ. ಆ ಅಲ್ಲೇ ಭಾಳ ದಿವಸ ಆಯ್ತಪ್ಪ, ಅಲ್ಲೇ 3-4 ದಿವಸದ ಮೇಲಾಯ್ತು. ಏನು ಪತ್ತೆನೇ ಇಲ್ವಲ್ಲಪ್ಪ ಅವು. ಆ ಏನು ನಮ್ಮ ಕಡೆ ಮನೆಗಿನ ಕಡೆ ಏನು ಬರಂಗಿಲ್ವ ಏನಪ್ಪ ಅವನು? ಆ ಪದೇ ಪದೇ ದಿನಾಲೂ ಒಂದ್ಸಲಿನಾದ್ರೂ ಬಂದ್ಬಿಟ್ಟು ಸಾವುಕಾರ ಶಂಕರಣ್ಣಾರೆ ನೀವು ಸಿಗ್ಲೇ ಇಲ್ಲ, ನಿಮಗೆ ಮಾತಾಡಿಸ್ಲೇ ಇಲ್ಲ. ಆ ನೀವು ಎಲ್ಲಿದ್ರು ಹುಡ್ಕೊಂಬಂದು ಮಾತಾಡ್ಸ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನನಗೆ ಸಮಾಧಾನನೇ ಆಗಲ್ಲ ಅನ್ನೋರು. ಆ ಒಂದ್ ದಿವಸಕ್ಕೆ 2-3 ಸಲಿನಾರು ಬಂದ್ಬಿಟ್ಟು ನನಗೆ ಮಾತಾಡ್ಸ್ಕೊಂಡು ಹೋಗೋರು ಆ ಬೋರಜ್ಜ. ಏನು ಬರ್ತಾನೆ ಇಲ್ವಲ್ಲ? ಆ ಎತ್ಲಾಗ ಹೋಗಿದ್ದಾರೆ? ಏನಾರು ನೆಂಟ್ರ ಮನೆಗೆ ಹೋಗಿದಾರ? ಏನು ಊರಲ್ಲೇ ಇದಾರ? ಅಯ್ಯೋ ಸಾವುಕಾರ್ರೆ ಶಂಕರಣ್ಣಾರೆ, ನನಗ್ ಕೇಳಿದ್ರೆ ನಾನು ಏನ್ ಹೇಳಣ? ನಾನಾಯ್ತು ನನ್ ಕೆಲ್ಸ ಆಯ್ತು ಅನ್ನಂಗೆ ಇರ್ತೀನಪ್ಪ. ಆ ಅಲ್ಲ, ನಾನು ಮಾಡೋ ಕೆಲ್ಸ ಬಿಟ್ಬಿಟ್ಟು ಆ ಬೋರಜ್ಜನ್ ಜೊತೆನೆ ತಿರ್ಗಾಡಕ್ ಆಗುತ್ತಾ? ಆ ಬೋರಜ್ಜ ಎಲ್ಲೋಯ್ತು, ಎತ್ಲಾಗ ಹೋಯ್ತು, ಊಟ ಮಾಡ್ತಾ ತಿಂಡಿ ತಿಂತ ನೆಂಟ್ರ ಮನೆಗೆ ಏನಾರ ಹೋಯ್ತಾ? ಆ ಮದ್ವೆಗೆಲ್ಲೋಯ್ತು, ಬೀಗ್ರೂಟಕ್ಕೆಲ್ಲಾರ ಹೋಯ್ತಾ? ಇವೆಲ್ಲದೂ ನಾನು ತಿಳ್ಕೊಳಕ್ ಆಗುತ್ತಾ? ಮಾಡೋ ಕೆಲ್ಸಗಳು ಬಿಟ್ಬಿಟ್ಟು. ಇದು ಒಳ್ಳೆ ಚೆನ್ನಾಗಿ ಹೇಳ್ಬಿಟ್ರಿ ಸಾವುಕಾರ ನೀವು ನನಗಿವಾಗ. ಆ ನನ್ಗೇನು ಬೋರಜ್ಜು ಮನೆ ಕೆಲಸ ಹಾಳಂದ್ಕೊಂಡ್ಬಿಟ್ಟಿದ್ದೀರಾ ನೀವು? ಚೆನ್ನಾಗಿ ಮಾತಾಡ್ತೀರಾ ನೀವು ಒಂಥರ. ಲೇ ಲೇ ಸಿದ್ದಣ್ಣ, ಏನ್ಲಾ ಭಾಳ ಅತಿಯಾಗಿ ಮಾತಾಡ್ತಿದ್ಯಾ ನೀನು? ನಾನು ಅವಾಗ್ಲಿ ನಾನು ನೋಡ್ತಿದ್ದೀನಿ. ಆ ಕೇಳೋದಕ್ಕೆ ಉತ್ತರ ಕೊಡ್ಲಾ ನೀನು? ಬೊಬ್ಬ ಏನ್ ನನಗೆ ಸದ್ರ ಮಾಡ್ಕೊಂಡಿದ್ಯಾ ನೀನು? ನಾನು ಸಾವುಕಾರ ಕಳ್ಳ? ಓಹೋ, ನೀನ್ ಯಾರು ನಾನು ಯಾರು ಅಂತ ಒಂದು ಸ್ವಲ್ಪ ನೆನಪು ಮಾಡ್ಕೊಳಪ್ಪ. ನಾನು ಏನಾತ್ಲಕ್ ಸಿದ್ದಣ್ಣ ಒಳ್ಳೆಯವನಂತ ನಿನಗೆ ಭಾಳ ಬಿಟ್ರೆ ನೀನು ಹಿಂಗೆ ಮಾತಾಡ್ತೀಯಲ್ಲ? ಅಲ್ಲ ಕಣಲೇ, ಅವ್ನು ಬೋರಣ್ಣ ಏನೇನು ಮಾಡ್ತಾನೆ, ಅವ್ನು ಬೋರಣ್ಣನಿಂದಾನೆ ಅಲ್ವೆಲ್ಲ ನಮಗೆ ಕೆಲಸ ಆಗ್ಬೇಕಾಗಿರೋದು. ಏನಾದರೂ ಮಾಡ್ಬಿಟ್ಟು ಆ ಸಾವುಕಾರಂಗೆ ಅಯ್ಯೋ ಅನ್ನಿಸ್ಬೇಕು, ಆ ಸಾವುಕಾರಂಗೆ ಇಲ್ದವೆಲ್ಲ ತೊಂದರೆಗಳು ಕೊಡ್ಬೇಕಂದ್ರೆ ಆ ಬೋರಜ್ಜನ ಕಡೆಯಿಂದಾನೆ ಮಾಡಬೇಕು ಅಂತ ನಿನಗೆ ಹೇಳಿದ್ದೀನಿ ತಾನೆ? ಒಂದು ಕಣ್ಣಿಟ್ಟಿರಲ್ಲ ಆ ಬೋರಜ್ಜ ಎಲ್ಲೆಲ್ಲಿ ಹೋಗುತ್ತೆ ಏನು ಎತ್ತ ಅಂತ. 2-3 ದಿವಸದಿಂದ ಬಂದಿಲ್ಲ ಅಂದಮೇಲೆ ನೀನು ಪತ್ತೆ ಹಚ್ಚಿರ್ಬೇಕಿತ್ತು ಏನೇನು ಮಾಡ್ತೈತೆ ಆ ಬೋರಜ್ಜ ಅಂತ. ನೋಡಿದ್ರೆ ನೀನು ನನಗೇನೆ ತಿರುಗುತ್ತರ ಕೊಡ್ತೀಯಲ್ಲ, ಎಷ್ಟಲ ಧೈರ್ಯ ಇರಬೇಕು ನಿನಗೆ? ಅಯ್ಯೋ ನನಗೆ ಗೊತ್ತಾಗ್ಲಿಲ್ಲ ಕಣ್ರಿ ಸಾವುಕಾರ್ರೆ, ನಿಮ್ ಕೈ ಮುಗಿದು ಕೇಳ್ಕೊಂಡ್ಬಿಡ್ತೀನಿ, ಬೇಜಾರು ಮಾಡ್ಕೊಂಬಿಡ್ರಿ. ನನಗೆ ಗೊತ್ತಾಗ್ಲಿಲ್ಲವು. ಏನ್ ಮಾಡೋಣ, ನನಗೂ ಗೊತ್ತಾಗಿದ್ದಿದ್ರೆ ನಾನು ಬೋರಜ್ಜಿ ಎಲ್ಲ ಹೋಗೈತೋ ಏನೋ ಅಂತ ಪತ್ತೆ ಹಚ್ತಿದ್ದೆ. ಈಗ ಒಂದು ಕೆಲಸ ಮಾಡ್ತೀನಿ ಕಂಡು ಬಿಡ್ರಿ. ಈಗ ಹೆಂಗಿದ್ರು ಸಾಯಂಕಾಲದ ಹೊತ್ತಲ್ವಾ, ಆ ಡೈರಿ ತಾವಲು ಎಲ್ಲಾರ ಬರುತ್ತೆ. ಯಾರಿಗಾರ ಕೇಳ್ತೀನಿ. ಅಕಸ್ಮಾತು ಡೈರಿ ತಾವಲು ಕಾಣಿಸ್ಲಿಲ್ಲ ಅಂದ್ರೆ ಅವ್ರ ಮನ್ ತಾವಲೆ ಹೋಗ್ತೀನಿ. ಬೋರಜ್ಜಿ ಎತ್ಲಾಗೋಯ್ತು, ಬಂದೇ ಇಲ್ವಲ್ಲ, ಮಾತಾಡ್ಸೋಣಂತ ಬಂದೆ ಅಂತ ಹೋಗಿ ಮಾತಾಡ್ಸ್ಕೊಂಬರ್ತೀನಿ. ಎಲ್ಲೆಲ್ಲಿ ಹೋಗಿದ್ದಾರೆ, ಏನು ಮಾಡಿದ್ದಾರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಹಿಂಗೆ ಮಾಡ್ತೀನಿ ಕಣಿ, ಹೇಳ್ರಿ ಅದಕ್ಕೇನಂತೆ. ಅಗಳಲ್ಲ ಲೇ ಲೇ ಸಿದ್ದಣ್ಣ, ಅಲ್ಲಿ ಬರ್ತಿರೋರು ಯಾರಲ್ಲ? ಆ ಬೋರಜ್ಜನೇ ಅಲ್ವಾ? ನೋಡಲಿ ಮುಕ್ಕಂಡ್ಲ ಬೋರಜ್ಜನೇ. ಏನ್ಲಾ ಇಷ್ಟು ದಿವಸ ಆದ್ರೂ ಕಾಣಿಸೇ ಇರಿಲ್ಲ? ಸಾಮಾನ್ಯಕ್ಕೆ ಊರಲ್ಲೇ ಇದ್ದಾರೆ. ಊರಲ್ಲಿ ಇದ್ರು ಏನು ನಮಗೆ ಮಾತಾಡ್ಸಂಗಿಲ್ಲ ಇವಜ್ಜು. ಭಾಳ ಬದಲಾಗ್ಬಿಟ್ಟಿರಂಗೈತೆ. ಅಲ್ಲ 3-4 ದಿವಸದ ಮೇಲೆ ಆಯ್ತು ಬಂದು ಮಾತಾಡ್ಸಿಲ್ಲ ಏನಿಲ್ಲ. ದಿವಸಕ್ಕೆ 2-3 ಸಲ ಬಂದು ಮಾತಾಡ್ಸ್ಕೊಂಡು ಹೋಗೋದು ಇವಜ್ಜ. ಅಬ್ಬಾ ಕಲಿಬೇಕು ಕಳ್ಳ. ಯಾಕ ನಾವು ಅನ್ಕೊಂಡಂಗೆನೆ ಭಾಳ ಚೇಂಜ್ ಆಗಿಬಿಟ್ಟಿದ್ದಾರೆ ಇವಜ್ಜ ಅಲ್ವಾ? ಬುದ್ಧಿ ಕಲಿಸ್ಬೇಕು ನಾವು ಒಂದ್ರಿಟ್ಟು. ನಾವು ಅನ್ಕೊಂಡಂಗೆನೆ ಏನಾದರೂ ಮಾಡಿಬಿಟ್ಟು ತೋಟದಲ್ಲಿ ಕಳ್ತನ ಮಾಡಿದ್ರೇ ಸರಿ ಕಳ್ಳ. ಆ ತೆಂಗಿನಕಾಯಿ, ಅಡಿಕೆ, ಬಂದಿರೋ ಬೆಳೆಗಳು ಎಲ್ಲಾದ್ರೂ ಈಗ ಶ್ರೀಮಂತ ಆಗ್ಬಿಡ್ತೀನಂತ ನಮ್ಮ ಅವಶ್ಯಕತೆ ಇಲ್ವಲ್ಲ. ಅದಕ್ಕೆ ನಮ್ಮ ಬಗ್ಗೆ ತಲೆನೇ ಕೆಡಿಸ್ಕೊಳಂಗಿಲ್ವಲ್ಲಪ್ಪ ಇವಜ್ಜು. ನೋಡಿ ಹಿಂಗೆ ಕಳ್ಳಲಿ ಸಿದ್ದಣ್ಣ, ಎಲ್ಲಾರು ಅಷ್ಟೇ. ಒಂದು ಸ್ವಲ್ಪ ಬೆಳೆದು ಬಿಟ್ರೆ ಆಯ್ತು, ನಮ್ಮ ಬಗ್ಗೆ ತಲೆನೇ ಕೆಡಿಸ್ಕೊಳಲ್ಲ ಕಣವು. ಎಲ್ರಿ ಸಾವುಕಾರ್ರೆ, ದಿಟ್ಟವಾಗ್ಲೂ ಆ ಬೋರಜ್ಜ ಬಂತ ಅಣ್ಣ. ಅಲ್ಲಿದಾನಲ್ಲ ಅವ್ನು ಸಾವುಕಾರ ಶಂಕರಣ್ಣ, ಅಲ್ಲೇ ಕುಂತಿದ್ದಾನೆ. ನೀವೊಂದು ಕೆಲಸ ಮಾಡ್ರಿ, ನೀವಿಬ್ರು ನನ್ನ ಹಿಂದೆ ಬರ್ರಿ, ನಾನು ಮುಂದೆ ಹೋಗ್ತೀನಿ. ಹೋಗ್ಬಿಟ್ಟು ನೀವು ಸಡನ್ ಆಗಿ ಬಂದ್ಬಿಟ್ಟು ಮಾತಾಡ್ಸಿದ್ರೆ ಆ ಯಪ್ಪಂಗೆ ನೋಡಿ ಸಡನ್ ಶಾಕ್ ಆಗ್ಬಿಡ್ಬೇಕು. ಇದೇನಪ್ಪೋ ಬೋರಜ್ಜ ಹಿಂಗ್ ಚೇಂಜ್ ಆಗ್ಬಿಟ್ಟೈತಂತ. ಅವನಿಗೆ ನನಗೆ ಮಾಡಿರೋ ಮೋಸಗಳನ್ನ ಒಂದೊಂದಾಗೆ ಚೆನ್ನಾಗೇ ಇದ್ದು ಅವ್ನು ಏನು ಮಾಡಬೇಕು ಅದನ್ನ ಮಾಡಿಸ್ತೀನಿ ಅವನ ಜೊತೆನೇ ಇದ್ದು. ಹಂಗೆ ಮಾಡ್ಲೇಬೇಕು, ಬಿಡ್ಬಾರ್ದು ಕಣಣ್ಣ. ಏನಾದರೂ ಮಾಡ್ಬಿಟ್ಟು ಹೊಟ್ಟೆ ಕಿಚ್ಪಟ್ಬಿಡ್ಬೇಕು ಅವನು ನೋಡಿ ನಮಗೆ. ಹಂಗೆ ಮಾಡೋಣ. ಈಗ ಒಂದು ಕೆಲಸ ಮಾಡ್ರಿ, ನೀವು ಹಿಂದಿಂದನೇ ಬರ್ರಿ, ಬಂದಡ್ಕೆಲೆಂದ ನನಗೆ ಮಾತಾಡ್ಸ್ರಿ, ಹೇಳ್ತೀನಿ. ನಾನು ಜೋರಾಗಿ ಮಾತಾಡ್ಸ್ತೀನಿ ನಿಮಗೆ. ಮೊದಲು ಅವ್ನು ಕಳ್ಳ ಇದ್ದಾನಲ್ಲ, ಅವ್ನು ಸಾವುಕಾರ, ಅವ್ನಿಗೆ ಮಾತಾಡ್ಸ್ತಿರ್ತೀನಿ. ಸರಿ ಕಣ್ಲ ಪಾಪ, ಆಯ್ತು. ಲೇ ಬೋರಣ್ಣ, ಇನ್ನೊಂದು ಮಾತು. ನೀನು ಯಾವುದೇ ಕಾರಣಕ್ಕೂ ನಿನ್ನ ಮನ್ಸಲ್ಲಿ ಐತೆ ಕೋಪ, ನನಗೆ ಚೆನ್ನಾಗಿ ಗೊತ್ತು. ನಿನಗೆ ಅದೆಷ್ಟೇ ಕೋಪ ಇರಲಿ, ಅದೇನೇ ಇದ್ದಿದ್ರು ಕೂಡ ನೀನು ಮಾತ್ರ ಯಾವುದೇ ಕಾರಣಕ್ಕೂ ನಿನಗೆ ಕೋಪ ಇರೋದನ್ನು ಮಾತ್ರ ಅವ್ನು ಇವನಿದಾನಲ್ಲ ಆ ಸಾವುಕಾರನ ಮುಂದೆ ಮಾತ್ರ ತೋರಿಸ್ಕೊಬೇಡ. ಚೆನ್ನಾಗೇ ಇರು, ನಗ್ನಗ್ತಾನೆ ಇರು. ಏನು ತೋರಿಸ್ಕೊಬೇಡ. ಏನಾದ್ರೂ ಒಂಚೂರು ಈಟೆ ಕೋಪ ಮಾಡ್ಕೊಂಡ್ಬಿಟ್ಟೆ ಅಂದ್ರೆ ನೀನು ಅವನ ಮೇಲೆ ಆ ವಿಷಯ ಗೊತ್ತಾಗ್ಬಿಟ್ಟೈತಂತ ಅಲರ್ಟ್ ಆಗ್ಬಿಡ್ತಾನ ಅವನು. ನೀನ್ ತೋಟದಲ್ಲಿ ಕಳ್ತನ ಮಾಡಬೇಕು. ಕಳ್ತನ ಮಾಡಿ ಅವ್ನು ಕರೆಕ್ಟಾಗಿ ಸಿಗಾಕಬೇಕು ನಮ್ಮ ಮುಂದೆ. ಅದು ಸಿಗಾಕೊಂಡಾದ್ಮೇಲೆ ಅಮೇಕಿಂದ ಇರೋದು ಅವನಿಗೆ. ಅಲ್ಲಿವರೆಗೂ ಮಾತ್ರ ನೀನೇನು ಬಾಯ್ ಬಿಡಕ್ ಹೋಗ್ಬೇಡ. ಈಗ ಮೊದ್ಲು ಹೆಂಗಿದ್ದೋ ಹಂಗೆ ಇದ್ದು ಬಿಡ್ಬೇಕು, ಆಯ್ತಾ? ಓಹೋ, ಏನ್ರಿ ಬೋರಜ್ಜ, ಬಾ 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 ಎಷ್ಟ್ ದಿವಸ ಆಯ್ತ್ರಿ ನಿಮ್ ಮಕ ನೋಡಿ. ಅಲ್ಲ ಕಣ್ರಿ ಬೋರಜ್ಜ, ಮರ್ತೆ ಬಿಟ್ರ ಏನು ಈ ಸಾವುಕಾರಿಗೆ?
ಈ ಸಾವುಕಾರ ಶಂಕರಣ್ಣಂಗೆ ಮರ್ತೆ ಬಿಟ್ರಿ ಏನ್ರಿ ನೀವು? ಎಷ್ಟು ದಿವಸ ಆಯ್ತ್ರಿ ನಿಮಗೆ ನೋಡ್ಬಿಟ್ಟು. ಯೋ ಏನಿದ್ರು ಬೋರಜ್ಜ ಸಾವುಕಾರ ಆಗ್ಬಿಟ್ಟ ನೋಡ್ರಿ. ಹಂಗಾಗಿ ನಮ್ಗೆಲ್ಲರಿಗೂ ಮರ್ತೆ ಬಿಡ್ತಾರಪ್ಪ, ಮಾತಾಡ್ಸಲ್ಲ ಇನ್ಮೇಲೆ. ಏನ್ ಬೋರಜ್ಜ, ಏನ್ ಸಮಾಚಾರ? ಏನ್ಲ ಸಿದ್ದಣ್ಣ, ಬೋರಜ್ಜ ಏನ್ ಮಾತಾಡ್ತಾನೆ ಇಲ್ಲೋ? ನಮ್ ಕಡೆ ತಿರ್ಗು ನೋಡಂಗಿಲ್ವಲ್ಲೋ? ಅಯ್ಯೋ ಅದು ಒಂಥರ ನಿಜಾನೇ ಕಣಿ ಹೇಳ್ರಿ ಸಾವ್ಕಾರ್ರೆ. ಈಗ ಏನಾಗ್ಬಿಡುತ್ತೆ ಅಂದ್ರೆ ಜನಗಳೇ ಅಷ್ಟೇ ಕಣ್ರಿ ಸಾವ್ಕಾರ್ರೆ, ನಮಗೆ ಬಳಸ್ಕೊಂಡ್ಬಿಡ್ತಾರೆ. ಈಗ ನೀವಾಗ್ಲಿ ನಾನಾಗ್ಲಿ, ನಾನು ಹೇಳ್ತಿರೋದು ಅರ್ಥ ಮಾಡ್ಕೊಳ್ರಿ. ನಿಮ್ಗೆ ತಲೆಗೆ ಹೋಗ್ತೈತಾ? ಬೇಜಾರು ಮಾಡ್ಕೊಬೇಡ್ರಿ ಹಿಂಗೆ ಹೇಳ್ತಿದ್ದೀನಂತ. ಈಗ ನೀವಾಗ್ಲಿ ನಾವಾಗ್ಲಿ ಈಗ ಬಳಸ್ಕೊಂಡ್ಬಿಡ್ತಾರೆ ಜನಗಳು. ನಮ್ಮಿಂದ ಏನಾರ ಕೆಲ್ಸ ಗಿಲ್ಸ ಏನಾರ ಆಗಿದ್ರೆ ಮಾತ್ರ ನಮಗ್ ಬಳಸ್ಕೊಳ್ತಾರೆ, ನಮ್ ಜೊತೆ ಬರ್ತಾರೆ, ನಮಗ್ ಮಾತಾಡಿಸ್ತಾರೆ. ಇಲ್ಲ ಅಂದ್ರೆ ಇಲ್ಲ. ಎಲ್ಲ ಎಂತ ಕೆಲಸ ಆಗ್ಬಿಟ್ಟೈತೆ ಸಾವ್ಕಾರ್ರೆ, ನಮ್ ಹಿಂದಿಂದೇನೆ ಇರ್ತಾರೆ, ನಮ್ ಜೊತೆನೆ ಇರ್ತಾರೆ, ನಮಗ್ ನಗಾಡ್ತಾ ಮಾತಾಡ್ಸ್ಬಿಡ್ತಾರೆ. ಮಾತಾಡ್ಸ್ಕೊಂಡು ಆಮೇಕಿಂದ ನಮ್ಗೆನೇನೆ ಹಿಂದಿಂದಾನೇನೆ ಮೋಸ ಮಾಡಿರ್ತಾರಲ್ಲ, ಆಮೇಕಿಂದ ಗೊತ್ತಾಗುತ್ತೆ ಕಡೆಗೆ ಎಲ್ಲ ಮುಗ್ದಾದ್ಮೇಲೆ ಥೋ ಅನ್ಯಾಯವಾಗಿ ಯಾಮಾರ್ಬಿಟ್ನಲ್ಲಪ್ಪೋ ಭಗವಂತೋ ಅಂತ. ಏನ್ ಮಾಡ್ತೀರಾ? ಏನು ಮಾಡಕ್ ಆಗಲ್ಲ. ನಮ್ಮಂತವ್ರು ಇರೋವರೆಗೂ, ನಮ್ಮಂತ ದಡ್ರು ಇರೋವರೆಗೂ ಕೆಲವು ಜನಗಳು ಯಾಮಾರ್ಸಿರ್ತಾರೆ ಬಿಡ್ರಿ ಸಾವ್ಕಾರ್ರೆ. ಇನ್ನೇನು ಮಾಡಕ್ಕಾಗುತ್ತೆ? ಓಹೋ ಏನ್ಲ ಸಿದ್ದಣ್ಣ, ಏನ್ ಹಿಂಗೆ ಸಾವ್ಕಾರ ಸರಿ ಸಮಾನ ಕೂತ್ಕೊಂಡ್ಬಿಟ್ಟಿದ್ಯಲ್ಲ? ಎಲೇ ಸಿದ್ದಣ್ಣ ಎದಳಲ್ಲ ಮೇಕೆ, ಸಾವ್ಕಾರ್ರಿಗೆ ಒಂದ್ರಿಟ್ಟು ಬೆಲೆ ಕೊಡ್ಲಾ? ಅವರು ಹೆಂಗಿದ್ದಾರೆ, ನೀನು ಎಲ್ಲ ಸಾವ್ಕಾರಿಗೆ ಬೆಲೆನೆ ಕೊಡಲ್ಲ ಅಂತೀಯ ನೀನು? ಇದೇನಪ್ಪ ಇದು? ಈ ವಜ್ಜ ಇರೋ ತಕ ಇದ್ಬಿಟ್ಟು ಈಗ ನನ್ಗೇನೇನೆ ನೋಡಿ ಹೆಂಗೆ ಹೇಳ್ತೈತಂತ. ಇಷ್ಟು ದಿವಸ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ದು ಸಿದ್ದಣ್ಣ ಹಂಗೆ ಹಿಂಗೆ ಅಂತ. ನಾನು ಸಾವ್ಕಾರ ಜೊತೆ ಕುಂತಿರೋದು, ಸರಿ ಸಮಾನ ಕುಂತಿರೋದಕ್ಕೆ ಕೋಪನ ಈ ವಜ್ಜಿಂಗೆ. ಸಾವ್ಕಾರ ಅದು ಏನು ಅಂದ್ಕೊಂಡ್ರು ಏನೋ. ಈಗ ಇಲ್ದವೆಲ್ಲ ಅರ್ಧ ಸಾವ್ಕಾರಿಗೆ ತಲೆಯಲ್ಲಿ ತುಂಬುತ್ತಿ ವಜ್ಜ ಹತ್ಲಾಗಿ ಹೋಗೋದೈತೆ. ಸುಮ್ಕಾರ ತೆಪ್ಪಗಾರ ಹೋಗೋದಲ್ವಾ? ಏನ್ ಬೇಕು ಅದೇ ಮಾತಾಡ್ತೈತಲ್ಲಪ್ಪ ಇವತ್ತು, ಒಳ್ಳೆ ಒಗಟಾಗಿ. ಏನು ಅರ್ಥನೇ ಆಗ್ತಿಲ್ಲ. ಅಜೋ ಏನ್ ಮಾತಾಡ್ತಿದೀಯಾ? ಎಲ್ಲೋಗಿದ್ದೆ ಇಷ್ಟು ದಿವಸ ಕಾಣಿಸ್ತಾನೆ ಇರಲ್ಲ. ಅಲ್ಲ ಕಣ್ ಬರೋಜ್ಜೋ, ಅಲ್ಲ ಏನ್ ಹೆಂಗ್ ಬೇಕು ಹಂಗೆ ಮಾತಾಡ್ತಿದ್ಯಲ್ಲ, ನನಗೇನು ಅರ್ಥನೇ ಆಗ್ತಿಲ್ಲಪ್ಪ. ನೀನ್ ಮಾತಾಡೋದ್ ದಾಟಿನೇ ಪೂರಾ ಬದ್ಲಾಗ್ಬಿಟ್ಟೈತಲ್ಲ, ಏನ್ ಸಮಾಚಾರ ಅಂತ. ಆಗಳ ಇದೊಳ್ಳೆ ಚೆನ್ನಾಗಾಯ್ತು. ಏನ್ರಿ ಸಾವ್ಕಾರ್ರೆ, ನಾನು ಮಾತಾಡೋದ್ ದಾಟಿ ಏನಾರು ಬದ್ಲಾಗ್ಬಿಟ್ಟೈತ? ಹೇಳ್ರಿ ಸಾವ್ಕಾರ್ರೆ. ಆರಾಮಾಗಿ ಇದ್ದೀನಿ, ಚೆನ್ನಾಗಿ ಇದ್ದೀನಿ, ನಾನು ಚೆನ್ನಾಗೆ ಮಾತಾಡ್ಸ್ತಿದ್ದೀನಿ. ನಾನು ಮಾಮೂಲಿ ಮಾತಾಡ್ಸದೆ ಇವನು ಸಿದ್ದಣ್ಣಂಗ್ ರೇಗಾಡ್ಸೋಕೆ ಹಿಂಗ್ ಮಾಮೂಲಿ ಮಾತಾಡ್ತೀನಿ ಸಾವ್ಕಾರ್ರೆ. ಅಷ್ಟಕ್ಕೇನೆ ಇವ್ರು ಯಾಕೆ ಸಾವ್ಕಾರ್ರೆ ಹಿಂಗ್ ಆಡ್ತಿದ್ದಾರೆ ಇವರು? ಅದೇನೋ ಅಂತಾರಲ್ಲ ಹಂಗೆ. ಏನಪ್ಪ ಈ ವಜ್ಜ ಬೋರಜ್ಜ ಒಂಥರ ವಿಚಿತ್ರವಾಗಿ ಮಾತಾಡ್ತೈತೆ. ಮಾತಾಡೋ ದಾಟಿನೇ ಪೂರಾ ಬದ್ಲಾಗ್ಬಿಟ್ಟೈತೆ ಇವ್ನು ಸಿದ್ದಣ್ಣ ಹೇಳ್ದಂಗೆನೆ. ಏನ್ ಹಿಂಗ್ ಮಾತಾಡ್ತೈತೆ? ನಮ್ಗೇನು ಬೆಲೆ ಗೌರವನೇ ಕೊಡ್ತಿಲ್ಲ. ಮೊದ್ಲು ನೋಡಿರೆ ಸಾವ್ಕಾರ್ರೆ ಅಂತ ಅಷ್ಟು ಚೆನ್ನಾಗಿ ಮಾತಾಡ್ಸೋರು, ಅಷ್ಟು ಚೆನ್ನಾಗಿ ನೋಡ್ಕೊಳೋರು. ಇವಾಗ ನೋಡಿರೆ ಒಂಥರಾನೇ ಮಾತಾಡೋದೈತಲ್ಲಪ್ಪ, ಒಂದು ಅರ್ಥನೇ ಆಗ್ತಿಲ್ಲ. ಏನು ಮಾಡೋಕ್ಕಾಗಲ್ಲ ಇವಾಗ. ಇದ್ಯಾಕ್ರಿ ಸಾವ್ಕಾರ್ರೆ, ಏನು ಮಾತಾಡ್ಸ್ತಾನೆ ಇಲ್ಲ? ಮಾತಾಡ್ಸುದ್ರು ಹಂಗೆ ನಿಲ್ಕೊಂಡ್ ಬರೋಜೋ, ಹಂಗೇನಿಲ್ಲ. ಏನಂದ್ರೆ ಹಂಗೆ ಏನೋ ಯೋಚನೆ ಮಾಡ್ತಿದ್ದೆ, ಏನೋ ಮಾತಾಡ್ದಲ್ಲ. ಏನೋ ಹೇಳಿದ್ ನಾನು ಮರ್ತೆ ಬಿಟ್ಟೆ. ಏನ್ ಹೇಳ್ತಿದ್ದೆ ಬೋರಜ ನೀನು? ಹಂಗಾದ್ರೆ ನಿಮ್ಗೆ ಏನು ಅರ್ಥನೇ ಆಗ್ಲಿಲ್ವಾ ಸಾವ್ಕಾರ್ರೆ? ಬಿಡಿ, ಇನ್ನೇನು ಮಾಡಕ್ಕಾಗುತ್ತೆ ಅತ್ಲಾಗಿ. ಅರ್ಥ ಆಗ್ಲಿಲ್ಲ ಅಂದ್ರೆ ಮುಂದೊಂದ್ ದಿವಸ ಅರ್ಥ ಆಗೇ ಆಗುತ್ತೆ ಅಲ್ವಾ? ಎಲ್ಲದಕ್ಕೂ ಟೈಮ್ ಅಂತ ಇರುತ್ತೆ, ಕಾಲ ಅಂತ ಇರುತ್ತೆ. ಆ ಟೈಮು ಗಳಿಗೆ ಕಾಲ ಅವೆಲ್ಲ ಬಂದಾದಾಗ ಅವ್ರವರಿಗೆ ಅವೆಲ್ಲದನ್ನು ಪ್ರತಿಯೊಂದೂ ಅರ್ಥ ಆಗ್ತಾ ಹೋಗುತ್ತೆ. ಸಾವ್ಕಾರ್ರೆ ಈ ವಜ್ಜಂಗೆ ಏನಾಗೈತಿ ಹಿಂಗಾಡುತ್ತಲ್ಲ? ಲೇ ಪಾಪ ಬೋರಣ ಏನ್ಲ ಪಾಪ ಇದೇ ಆಗಲ್ಲ ಪಾಪ, ಇಲ್ಲಿ ನಿಂತಿದೀಯಾ? ಬಾರ್ಲ ಪಾಪ ಲೇ, ತೋಟದ ಹತ್ರ ಹೋಗೋಣ ಅಂತ ಹೇಳ್ತಿದ್ದೀನಿ. ನೀನ್ ನೋಡಿದ್ರೆ ನೀನ್ ಇಲ್ಲಿ ನಿಂತಿದ್ಯಲ್ಲ ಪಾಪ ಲೇ. ಅಣಯ್ಯ ನನ್ನ ಪ್ರೀತಿಯ ಅಣ್ಣಂದ್ರುಗಳು ಮಾತ್ರ. ನನ್ನ ಇಬ್ರು ಒಂಥರ, ಇಬ್ರು ಒಂದೊಂದು ಕಣ್ಣಿದ್ದಂಗೆ ನಮ್ಮ ಅಣ್ಣಂದ್ರುಗಳು. ನಮ್ಮ ಅಣ್ಣ ಇಬ್ರು ನನ್ಗೆ ಎಷ್ಟು ಒಳ್ಳೆಯವ್ರಂತೀಯ. ನನ್ನ ಪ್ರೀತಿಯ ಅಣ್ಣಂದ್ರುಗಳು ಮಾತ್ರ ನೀವು. ಇಬ್ರು ನನ್ನ ಕಣ್ಣುಗಳು, ನನ್ನ ಮುತ್ತುಗಳು ನೀವಿಬ್ರು. ನೀವಿಲ್ಲ ಅಂದ್ರೆ ನಾನಿಲ್ಲ ಕಣ್ರು ಅಣ್ಣಯ್ಯ. ನಡ್ರಿ ಹೋಗೋಣ ತೋಟದ ಹತ್ರ. ಇಲ್ಲೇ ಸ್ವಲ್ಪ ಏನೋ ಮಾತಾಡ್ಬೇಕಿತ್ತು, ಮುಖ್ಯವಾದ ವಿಚಾರ. ಅದಕ್ಕೆ ಮಾತಾಡ್ಕೊಂಡು ನಿನ್ಕ ಕಣ್ರು ಅಣ್ಣಯ್ಯವು. ಅಣ್ಣಯ್ಯ ಹೋಗೋಣ ಇವಾಗ ತೋಟದ ಹತ್ರ ಹೋಗಿ ಏನ್ ಮಾಡೋಣ? ತೋಟದ ಹತ್ರ ಹೋಗಿ ಏನ್ ಮಾಡೋಣ ಅಂತ ಹೇಳ್ತಿದ್ಯಲ್ಲ ಪಾಪ. ಕೂತ್ಕೊಂಡ್ ಬಾರ್ಲಾ, ಬೇಜಾರ್ ಕಳಿಯೋಣ. 3 ಜನ ಕೂತ್ಕೊಂಡು ಚಿಕ್ಕವರಿದ್ದಾಗ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದು ತೋಟದಲ್ಲಿ. ಅಪ್ಪಯ್ಯ ಅಮ್ಮಯ್ಯ ತೋಟದಲ್ಲಿ ಹೊಲ್ತವೆಲ್ಲ ಕೆಲಸ ಮಾಡ್ತಿರ್ಬೇಕಾದ್ರೆ ನಾನು, ನೀನು, ರಂಗಪ್ಪ 3 ಜನ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದು. ಕಣ್ಣ ಮುಚ್ಚಲೆ ಎಲ್ಲ ಆಟ ಆಡ್ತಿರ್ಲಿಲ್ವಲ್ಲ? ಇವಾಗ ಇನ್ನೇನು ವಯಸ್ಸಾಯ್ತು, ನಮ್ಗುನು ಬೇಜಾರ ಕಳ್ಕೊಂಡು ಕೂತ್ಕೊಂಡು ನಗಾಡ್ಕೊಂಡು ಖುಷಿಯಾಗಿ ಹಂಗೆ ತೋಟ ಎಲ್ಲ ನೋಡ್ಕೊಂಡ್ಬಿಟ್ಟು ಆ ಕಡೆಯಿಂದ ಯಾರ್ದೋ ಒಂದು ಹೊಸ ಅಂಗಡಿ ಓಪನ್ ಆಗೈತೆ ಅಂತ ಕಳ್ಳ, ಮಟನ್ ಚಾಕಣ ಅಂತೆ. ಬಲು ರುಚಿಯಾಗಿ ಮಾಡ್ತಾರಂತೆ ಕಳ್ಳಿ. ಒಳ್ಳೆ ರುಚಿಯಾಗಿ ಮಾಡ್ತಾರಂತೆ ಮಟನ್ ಚಾಕಣ.
ಸಕ್ಕತ್ತಾಗಿರುತ್ತಂತ ಕಂಡ ಪಾಪ. ಹೋಗಿ ಅಲ್ಲಿ ತಿನ್ಕೊಂಡು ಆರಾಮಾಗಿ ಬರೋನ ಕಂಡು ಬರೋಲ್ಲ. ಇನ್ನೇನ್ ಮಾಡೋಣ ನಮ್ಗೆ. ಇನ್ನೇನ್ ನಮ್ಮ ಮಕ್ಳುಗಳೆಲ್ಲಾರ್ಗು ವಯಸ್ಸಾಯ್ತು, ಅವ್ರು ಮದ್ವೆ ವಯಸ್ಸಿಗೆ ಬಂದ್ರು, ಮದ್ವೆನೂ ಆಗೈತೆ. ಏನಿದ್ರು ಕಷ್ಟ ಸುಖ ಎಲ್ಲ ನೋಡ್ಕೊಂತಾರೆ. ನಾವಿದ್ದಿನ್ನೇನ್ ಮಾಡೋಣ ನಡ್ರಲ್ಲ, ಎಂಜಾಯ್ ಮಾಡೋಣ ಚೆನ್ನಾಗಿ. 3 ಜನ ಅಣ್ಣ ತಮ್ಮಂದ್ರು. ಸಾವ್ಕಾರ್ರೆ ಇಲ್ಲಿ ನೋಡಿದ್ರ ಇಲ್ಲಿ ಕತೆನಾ? ಈ ಬೋರಜ್ಜ ಏನ್ರಿ ಸಾವ್ಕಾರ್ರೆ? ಬೋರಜ್ಜನೇನ? ನಾನ್ ನಿಜವಾಗ್ಲೂ ಈ ಬೋರಜ್ಜನೇನ ಮಾತಾಡ್ತಿರೋದು? ಏನ್ರಿ ಸಾವ್ಕಾರ್ರೆ ಹಿಂಗೆ ಎಲ್ಲ ಎಡವಟ್ಟು ಎಲ್ಲ ಉಲ್ಟಾ ಹೊಡಿತೈತೆ? ನನಗೆ ಆದ್ರೂನು ಅನುಮಾನ ಬಂತು. ಇವಜ್ಜ ಬಂದಾಗ್ಲಿಂದ ಒಂಥರ ಒಗಟಾಗಿ ಹೆಂಗ್ ಬೇಕಂಗೆ ಉಲ್ಟಾ ಪುಲ್ಟಾ ಮಾತಾಡ್ತಿರ್ಬೇಕಾದ್ರೆ ನನಗೆ ಇವಜ್ಜನ ಮೇಲೆ ಅನುಮಾನ ಬಂತು. ಇವಾಗ ನೋಡಿರೆ ಹಿಂಗೆ ಉಲ್ಟಾ ಪುಲ್ಟಾ ಹೆಂಗ್ ಬೇಕಂಗೆ ಮಾತಾಡ್ತೈತೆ. ಅವ್ರ ಅಣ್ಣಂದ್ರುಗಳ ಜೊತೆ ಚೆನ್ನಾಗಿ ನಿಂತ್ಕೊಂಡು ಮಾತಾಡ್ತಿದ್ದಾರೆ. ನಮ್ಗೆ ಬೇಕು ಬೇಕು ಅಂತಾನೆ, ಕೋಪ ಬರ್ಸ್ಬೇಕು ಅಂತಾನೆ ಬಂದಿದ್ದಾರೆ ಇವ್ರು 3 ಜನನು. ನೋಡ್ರಿ ಹೆಂಗೆ ಎಷ್ಟು ಚೆನ್ನಾಗಿ ಮಾತಾಡ್ತಿದಾರಂತ. ನೀವು ನೋಡಿರಿ ಇಷ್ಟು ದಿವಸ ಆ ಸಾವ್ಕಾರನ ವಿರುದ್ಧ ಏನಾದ್ರೂ ಮಾಡ್ಬಿಟ್ಟು ಅವ್ನ ತಮ್ಮಂಗೆ ಎತ್ ಕಟ್ಬೇಕು, ಈ ಬೋರಜ್ಜಂಗ್ ಬಳಸ್ಕೋಬೇಕು, ಈ ಬೋರಜ್ಜ ನಾವ್ ಹೇಳ್ದಂಗ್ ಮಾತು ಕೇಳಂಗ್ ಮಾಡ್ಕೋಬೇಕು ಅಂತ ಮಾಡಿ 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 ಪ್ರಯತ್ನ ಪಟ್ರಿ. ನೋಡ್ರಿ ಎಲ್ಲ ಉಲ್ಟಾ ಹೊಡಿತೈತೆ. ನೋಡ್ರಿ ಅವ್ರ ಅಣ್ಣ ತಮ್ಮಂದ್ರು ಎಷ್ಟು ಚೆನ್ನಾಗಿದ್ದಾರೆ. ಏನಣ್ಣ ಹಿಂಗ್ ಹೇಳ್ತಿದ್ಯಾ? ಮಟನ್ ಚಾಕ್ಣನ ಅಣ್ಣ? ಸಖತ್ತಾಗಿರುತ್ತೇನೋ ಅಣ್ಣಯ್ಯ ಅಲ್ಲಿ. ಕರೆಕ್ಟಾಗಿ ಹೇಳು ನನಗೂ. ಯಾರಂತೀಯ? ಇವ್ ಲೆಕ್ಕಾಚಾರಿ ಹೇಳ್ತಿದ್ದ ಕಣ ಅಣ್ಣಯ್ಯ. ಸಖತ್ತಾಗಿರುತ್ತೆ, ಹೊಸ್ತಾಗ ಅಂಗಡಿ ಆಗೈತಂತೆ. ಸಾಯಂಕಾಲದ ಹೊತ್ತು ಸಿಕ್ಕಾಬಟ್ಟೆ ಜನ ಇರ್ತಾರಂತೆ. ಒಳ್ಳೆ ಚಟ್ನಿ ಕೊಡ್ತಾರಂತೆ ಕಣ ಅಣ್ಣಯ್ಯ. ಅದ್ರ ಜೊತೆ ಅದ್ ಏನೇನ್ ಮಾಡ್ತಾರೋ ಹಾಕಿ ಮಾಡ್ತಾರಂತ ಗೊತ್ತಿಲ್ವಂತೆ. ಒಳ್ಳೆ ಚಟ್ನಿ ಕೊಡ್ತಾರಂತೆ. ಆ ಚಳಿಗೂನು ಆ ಬಿಸಿ ಬಿಸಿ ಆ ಖಾರವಾಗಿ ಸುಟ್ ಕೊಡೋದಕ್ಕೂನು ಅದಕ್ಕೂನು ಅಂತೆ. ಮಟನ್ ಚಾಕ್ನ ತಿಂತಿದ್ರೆ ಹಂಗೆ ಬಾಯಲ್ಲಿ ನೀರ್ ಬರುತ್ತೆ. ಅದ್ರಲ್ಲೂ ನನ್ನ ಪ್ರೀತಿಯ ಅಣ್ಣಂದ್ರುಗಳ ಜೊತೆ ಕೂತ್ಕೊಂಡು ತಿಂತಿದ್ರೆ ಇನ್ನು ಮಸ್ತಾಗಿರುತ್ತೆ ಕಣ್ರವ ಅಣ್ಣಯ್ಯ. ಬರ್ರ ಹೋಗೋಣ ಹಂಗಾರೆ ಹೋಗೋಣ. ಅಣ್ಣ ಇನ್ನೊಂದು ನನಗೆ ಮಾತ್ರ 2 ಪ್ಲೇಟ್ ಬೇಕು. ನನಗೆ 1 ಪ್ಲೇಟ್ ಸಾಕಾಗಲ್ಲ. ಇವಾಗಲೇ ಹೇಳ್ತಿದ್ದೀನಿ ಮತ್ತೆ. ಲೇ ಪಾಪ ಬೋರಣ, ನಿನ್ಗೆ ಇವತ್ತಿಂದ ಅಲ್ಲ ಕಳ್ಳ ನೋಡ್ತಿರೋದು. ನೀನ್ ನನ್ನ ತಮ್ಮ ಕಣ್ಲ ಲೇ. ಮಂದೇಲೇನೆ 4-5 ಜನಕ್ಕೆ ಮೊಟ್ಟೆ ಬೇಯಿಸಿರೆ ಸೆಪರೇಟ್ ಆಗಿ ನಿನ್ಗೆ 2 ಮೊಟ್ಟೆ ಬೇಯಿಸ್ತಿದ್ವು ಅವಾಗ್ಲೇನೆ. ಇವಾಗ ಬಿಟ್ಬಿಡ್ತೀಯಲ್ಲ. ಮಟನ್ನು ಅಷ್ಟೇ, ಮಟನ್ ಮಾಡ್ಬೇಕಾದ್ರೆ, ಚಿಕನ್ ಮಾಡ್ಬೇಕಾದ್ರೆ ನಿನ್ಗೆ ಎಕ್ಸ್ಟ್ರಾ 1 ಸೌಟು ಮಟನ್ ಹಾಕಿದ್ರೇನೆ ನೀನ್ ತಿಂತಿದ್ದು. ಇವಾಗ ಅಂತದ್ರಲ್ಲಿ ನಿನ್ ಜೊತೆ ಕರ್ಕೊಂಡು ಹೋಗ್ತಿದೀವಿ ಮಟನ್ ಚಾಕ್ನ ತಿನ್ನೋದಕ್ಕೆ. ಎಕ್ಸ್ಟ್ರಾ 1 ಪ್ಲೇಟು ಕೊಡಿಸ್ಲಿಲ್ಲ ಅಂದ್ರೆ ನೀನ್ ಬೇಜಾರ್ ಮಾಡ್ಕೊಳಲ್ವಾ? ಕೊಡಿಸ್ತಿಂಕಂಡ್ ಬಾರ್ಲಾ, ಯೋಚನೆ ಯಾಕೆ ಮಾಡ್ತೀಯ? ಎಲ್ಲ ಫುಲ್ ಪಾರ್ಟಿ ನಂದೇ ಕಳ್ಳ ಪಾಪ ಬೋರಣ. ನೀನ್ ತಲೆ ಕೆಡಿಸ್ಕೋಬೇಡ. ಎಲ್ಲ ರಂಗಜ್ಜ ಕಣ ಅಣ್ಣಯ್ಯ. ಈಗ ಒಂದ್ ಕೆಲಸ ಮಾಡೋಣ. ಇವ್ನ್ ಬೋರಣ್ಣಂಗೆ 2 ಪ್ಲೇಟು, ನಮಗ್ ಮಾತ್ರ 1 ಪ್ಲೇಟ್ ಅಂದ್ರೆ ಅದ್ ಯಾವ ನ್ಯಾಯ ಅಂತ? ಚೆನ್ನಾಗಿದ್ರೆ ನಾವು ಇನ್ನೊಂದೊಂದು ಪ್ಲೇಟ್ ತಿನ್ನೋಣ. 2 ಪ್ಲೇಟು ಟೋಟಲ್ ಆಗಿ 6 ಪ್ಲೇಟ್ ತಿನ್ಬಿಡೋಣ ಕಣ ಅಣ್ಣಯ್ಯ. ಹೂಕಂಡ್ರುಲೆ ಕರೆಕ್ಟ್ ಆಗಿ ಐಡಿಯಾ ಮಾಡಿರಿ ನಾಡ್ರುಲ್ಲ. ನಮ್ಗೆ ಯಾಕ್ರಲ್ಲ ಎಷ್ಟ್ ಬೇಕಷ್ಟು ತಿನ್ನನ್ಕಂಡ್ರ ನಡ್ರಲ್ಲ, ತೃಪ್ತಿ ಆಗಿ ತಿನ್ನಣ. ಯಾಕಂತೀಯ? ನಾವ್ ಯಾರಿಗೂ ಮೋಸ ಮಾಡಲ್ಲ ನೋಡ್ರಿ. ಒಳ್ಳೆ ನೆಮ್ಮದಿಯಾಗಿ ಇರ್ತೀವಿ, ಖುಷಿಯಾಗಿ ಇರ್ತೀವಿ. ಹಂಗೆ ಖುಷಿಯಾಗಿರೋಣ. ನಡ್ರಿ ಹೋಗೋಣ ತಿರ್ಕೊಂಡು. ನಡಿರೋ ಬೇಗ ಕಾಲಿಗಿಲಿ ಆದತ್ತು. ಮತ್ತೆ ಈ ಚಳಿಗೂನು ಅದಕ್ಕೂನು ಜನಗಳು ಮುತ್ಕೊಂಡಿರ್ತಾರೆ. ಬೇಗ ಹೋಗ ನಡ್ರಿ ಮಟನ್ ಚಾಕ್ನ ತಿನ್ನಕ್ಕೆ. 1 ನಿಮಿಷ, ಒಂದ್ ಈಟ ಕೆಲಸ ಐತೆ, ತಡಿಯೋಣ ಬಂದೆ. ಸಾವ್ಕಾರ್ರೆ, ಶಂಕರಣ್ಣರೇ, ಇಲ್ಲಿ ಈ ಕಡೆ ನಾನು ಬೋರಣ್ಣ ಮಾತಾಡ್ತಿರೋದು. ಈಗ ನನಗೆ ಸ್ವಲ್ಪ ಕೆಲಸ ಐತೆ. ನಮ್ಮ ಅಣ್ಣಂದ್ರುಗಳ ಜೊತೆ ಭಾಳ ಬ್ಯುಸಿ ಆಗ್ಬಿಟ್ಟಿದ್ದೀನಿ. ಹಂಗಾಗಿ ಈಗ ನಿಮ್ಮ ಜೊತೆ ಮಾತಾಡೋಕ್ಕೆ ನನಗೆ ಪುರ್ಸೊತ್ತಿಲ್ಲ. ಪುರ್ಸೊತ್ತಿಗಿಂತ ಅಣ್ಣ ಇಂಗ್ಲೀಷಲ್ಲಿ ಏನೋ ಅಂತಾರಲ್ಲ, ಟೈಮ್ ಇಲ್ಲ ಇವಾಗ. ಸರಿನಾ? ನಾನು ನಾಳೆ ಸಿಗ್ತೀನಿ. ಆದರೆ ಸಿಗ್ತೀನಿ, ಇಲ್ಲ ಅಂದರೆ ಸಿಗಲ್ಲ. ನಾನು ಇನ್ನು ಬರ್ತೀನಿ. ನಡ್ರಿ ಅಣ್ಣಯ್ಯ ಹೋಗೋಣ. ನೀನು ಬಂದಿದ್ದ ಕೆಲಸ ಎಲ್ಲ ಮುಗೀತಲ್ಲ, ನಡ್ರಿ ಹೋಗೋಣ. ನೋಡ್ದೆಲ್ಲ ಸಿದ್ದಣ್ಣ, ಇವನ್ ಬೋರಜ್ಜ ನಮ್ಗೆ ಹೆಂಗ್ ಉಲ್ಟಾ ಹೊಡೆದ ಅಂತ. ಎಲ್ಲ ನಮ್ ಜೊತೆನೆ ಇದ್ದು, ನಮ್ ಜೊತೆನೆ ಚೆನ್ನಾಗಿತ್ತು. ನನ್ನ ಹತ್ರನೇ ಸಹಾಯಗಳೆಲ್ಲ ಪಡ್ಕೊಂಡ್ಬಿಟ್ಟು ಇವಾಗ ಕೊನೆಗೆ ಎಲ್ಲ ಮುಗ್ದಾದ್ಮೇಲೆ ಇವನು ಎಲ್ಲ ರಿವರ್ಸ್ ಹೊಡೆದ್ಬಿಟ್ನಲ್ಲ, ಉಲ್ಟಾ ಹೊಡೆದ್ಬಿಟ್ಟ. ನನಗೆ ಇಂಡೈರೆಕ್ಟ್ ಆಗಿ ಹೆಂಗ್ ಅವಮಾನ ಮಾಡಿಬಿಟ್ಟಲ್ಲ. ಅವ್ರಿಬ್ರು ಅಣ್ಣಂದ್ರುಗಳ ಜೊತೆ ಸೇರ್ಕೊಂಡ್ಬಿಟ್ಟು ನನಗೆ ತಡಿಯಕ್ಕಾಗ್ತಿಲ್ಲ ಕಳ್ಳ ಸಿದ್ದಣ್ಣ. ಈ ಅವಮಾನ ತಡಿಯಕ್ಕಾಗ್ತಿಲ್ಲ ಕಳ್ಳ. ನನಗೆ ನನ್ನ ಕೈಲಿ ಆಗ್ತಿಲ್ಲ ಕಳ್ಳ ಸಿದ್ದಣ್ಣ. ಎಷ್ಟು ಅವಮಾನ ಮಾಡ್ಬಿಟ್ಟು ಅವನು ನನಗೆ. ಎಂತ ಅವಮಾನ ಆಗೋಯ್ತು. ಅದ್ರಲ್ಲೂ ಈ ಕಟ್ಟೆ ತಾವ ಬೀದಿಲಿ ಎಲ್ಲ ಜನಗಳ ಮುಂದೆ ಇಂಥ ಅವಮಾನ ಮಾಡ್ಬಿಟ್ನಲ್ಲೋ ಈ ಸಾವ್ಕಾರ ಸಿದ್ದಣ್ಣಂಗೆ, ಶಂಕರಣ್ಣಂಗೆ. ಏನ್ಲ ಮಾಡೋದು ಸಿದ್ದಣ್ಣ? ಎಂತ ಅವಮಾನ ಆಗೋಯ್ತು. ನನಗೆ ತಡಿಯಕ್ ಆಗ್ತಿಲ್ಲ ಕಳ್ಳ. ನನಗೆ ಹೊಟ್ಟೆ ಎಲ್ಲ ಉರಿದೋಗಂಗೆ ಆಗ್ತೈತೆ. ಏನಾದ್ರೂ ಒಂದು ಮಾಡಬೇಕು. ಈ ಬೋರಜ್ಜಂಗೆ ಬುದ್ಧಿ ಕಲಿಸ್ಲೇಬೇಕು, ಪಾಠ ಕಲಿಸ್ಲೇಬೇಕು ಕಳ್ಳ. ಬಿಡಬಾರ್ದು ಕಳ್ಳ ಸಿದ್ದಣ್ಣ, ಬಿಡಬಾರ್ದು. ಈ ಸಾವ್ಕಾರ ಶಂಕರಣ್ಣ ಎದುರಾಕೊಂಡ್ರೆ ಎಷ್ಟು ಕಷ್ಟ ಅನುಭವಿಸ್ಬೇಕಂತ ಅವನಿಗಿನ್ನು ಮುಂದೆ ಗೊತ್ತಾಗುತ್ತೆ. ನಾನು ಬಿಡ್ಗಿಡೋನಲ್ಲ. ನನ್ನ ತಾವ ಎಷ್ಟು ಸಹಾಯ ಪಡ್ಕೊಂಡಿದ್ದಾನೋ ನಾಟಕ ಮಾಡ್ಕೊಂಡು ಅಷ್ಟೇ ಅವನಿಗೆ ಕಷ್ಟಗಳು ಕೊಡ್ತೀನಿ, ಅನುಭವಿಸ್ಬೇಕು. ಅವನು ಬೋರಣ್ಣ ಅವನು ಹಂಗೆ ಮಾಡ್ತೀನಿ. ನಾನು ಬಿಡ್ಗಿಡಲ್ಲ.